ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಅದರಲ್ಲಿ ನಾವು ಅಧ್ಯಾಯ 4ರ ನೇರ ಮತ್ತು ವಿಲೋಮ ಅನುಪಾತಗಳು ಎನ್ನುವ ಪಾಠದ ಅಭ್ಯಾಸ 4.2ರ 4, 5, 6 ಮತ್ತು 7ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ, ಒಂದು ಪೊಟ್ಟಣದಲ್ಲಿರುವ ಮಿಠಾಯಿಯನ್ನು 24 ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ 5 ಮಿಠಾಯಿ ಸಿಗುವುದು. ಮಕ್ಕಳ ಸಂಖ್ಯೆಯನ್ನು 4 ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಸಿಗುವ ಮಿಠಾಯಿಗಳು ಎಷ್ಟು ಅಂತ ಲೆಕ್ಕದಲ್ಲಿ ಕೇಳಿದ್ದಾರೆ. ಈಗ ಫಸ್ಟ್ ನಾವೇನು ಬರ್ಕೊಳ್ಳೋಣ ಅಂತಂದರೆ, ಪ್ರತಿ ಮಗುವಿಗೂ ದೊರೆತ ಮಿಠಾಯಿಗಳ ಸಂಖ್ಯೆ ಅಂತ ಬರ್ಕೊಳ್ಳೋಣ. ಎಷ್ಟದು? ಅದು 5 ಬರ್ಕೊಂಬಿಡೋಣ. ಎಷ್ಟು? 5. ಹೌದಾ? ಹಾಗಾದರೆ ಈಗ 24 ಮಕ್ಕಳಿಗೆ ದೊರೆಯುವ ಮಿಠಾಯಿಗಳ ಸಂಖ್ಯೆ ಎಷ್ಟು? 24 × 5. ಯಾಕಂದರೆ ಪ್ರತಿಯೊಬ್ಬರಿಗೆ 5 ಅಲ್ಲ, 24 × 5 ಅದು ಮಾಡಿಬಿಟ್ರೆ ನಮಗೆ ಲೆಕ್ಕ ಸಿಗುತ್ತೆ. 24 ಜನಕ್ಕೆ ಎಷ್ಟು ಸಿಗುತ್ತೆ, ಹಾಗೆ ಟೋಟಲ್ ಮಿಠಾಯಿಗಳ ಸಂಖ್ಯೆ ಎಷ್ಟು? 24 ಜನ ಇದ್ದಾರೆ. ಹೌದಾ? × 5 ಇದು ಗುಡಿಸ್ಬಿಡೋಣ. ನೋಡಿ, 5 4 20ಕ್ಕೆ 0 10 2, 5 2 10 2 12. ಸೊ ಹಾಗಾದರೆ ಒಟ್ಟು ಸ್ವೀಟ್ಗಳ ಸಂಖ್ಯೆ, ಹೌದಾ, ಒಟ್ಟು ಮಿಠಾಯಿಗಳ ಸಂಖ್ಯೆ ಎಷ್ಟಿದೆ? 120 ಇದೆ. ಅದನ್ನು ಬರಿತೀನಿ. ಎಷ್ಟು? 120 ಮಿಠಾಯಿಗಳು ಸಿಗ್ತಾವೆ. ಈಗ ಮಕ್ಕಳ ಸಂಖ್ಯೆಯನ್ನು 4 ಕಡಿಮೆ ಮಾಡಿದಾಗ ಒಟ್ಟು ಎಷ್ಟು ಮಕ್ಕಳು ಆಗ್ತಾರೆ? ಇರೋ ಮಕ್ಕಳು ಎಷ್ಟು ಜನ? 24 ಜನ. ಅದರಲ್ಲಿ 4 ಕಡಿಮೆ ಮಾಡಿದ್ರೆ 20 ಜನ ಆಗ್ತಾರೆ. ಹೌದಾ? ಎಷ್ಟು ಜನ ಇದ್ದಾರೆ? 24 ಜನ ಮೊದಲಿದ್ದಾರೆ. ಅದರಲ್ಲಿ 4 ಜನ ಕಡಿಮೆ ಮಾಡ್ತೀನಿ ನಾನು. 24ರಲ್ಲಿ 4 ಹೋದರೆ ಎಷ್ಟು ಜನ ಆಗ್ತಾರೆ? 20 ಜನ ಮಕ್ಕಳಾಗ್ತಾರೆ. ಹೌದಾ? ಈಗ ಹಾಗಾದರೆ ಏನು ಮಾಡೋಣ? ಹಾಗಾದರೆ 20 ಮಕ್ಕಳಿಗೆ ದೊರೆಯುವ ಮಿಠಾಯಿಗಳ ಸಂಖ್ಯೆ ಭಾಳ ಸಿಂಪಲ್. ಏನು? 120 / 20 ಮಾಡಿಬಿಟ್ರೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ. 120 / 20. ನೋಡಿ, 1 0ಗೆ 1 0 ಹೋಯಿತು. ಏನು ಉಳಿತು? 12/2 ಉಳಿತು. ಈಗ 2 6ಲೆ. ಹೌದಾ? 2 6ಲೆ. ಹಾಗಾದರೆ ಪ್ರತಿ ಮಗುವಿಗೆ ದೊರೆಯುವ ಮಿಠಾಯಿಗಳ ಸಂಖ್ಯೆ ಎಷ್ಟು? 6. 5ನೇ ಲೆಕ್ಕ, ಒಬ್ಬ ರೈತನು 20 ಪ್ರಾಣಿಗಳಿಗೆ 6 ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಹೊಂದಿರುವವನು. ಅವನ ಬಳಿ ಇನ್ನೂ 10 ಹೆಚ್ಚು ಪ್ರಾಣಿಗಳಿದ್ದರೆ ಆಹಾರ ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ದಿನಗಳ ಸಂಖ್ಯೆ ಕಂಡುಹಿಡಿಬೇಕು ನಾವು. ಇಲ್ಲಿ ನಾವು ಇಂದಿನ ಈ ವಿಡಿಯೋದ ಅಂದರೆ ಈ ಒಂದು ಲೆಕ್ಕದ ಇಂದಿನ ಅದ್ರ ಪ್ರಕಾರ ದಿನಗಳ ಸಂಖ್ಯೆ ಅಥವಾ ಕೊನೆಗೆ ಏನಿರುತ್ತೋ ಅದನ್ನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಹೌದಾ? ಹಾಗಾಗಿ ಇಲ್ಲಿ ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ದಿನಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಸೊ ದಿನಗಳ ಸಂಖ್ಯೆ ಎಕ್ಸ್ ಆದರೆ ಅವನಲ್ಲಿರ್ತಕ್ಕಂಥ ಒಟ್ಟು ಪ್ರಾಣಿಗಳ ಸಂಖ್ಯೆ ಒಟ್ಟು ಪ್ರಾಣಿಗಳ ಸಂಖ್ಯೆ. ಹೌದಾ? ಏನು? ಒಟ್ಟು ಪ್ರಾಣಿಗಳ ಸಂಖ್ಯೆ. ಸೊ ಮೊದಲೆಷ್ಟಿತ್ತು ಅವನ ಹತ್ರ? 20. ಈಗ ನಂತರ ಇನ್ನೂ ಎಷ್ಟಂತೆ? 10 ಹೆಚ್ಚಂತೆ. ಸೊ ಅಲ್ಲಿಗೆ ಒಟ್ಟು ಪ್ರಾಣಿಗಳ ಸಂಖ್ಯೆ ಎಷ್ಟು? 30. ಈಗ ನಾವೇನು ಮಾಡೋಣ? ಪಟ್ಟಿ ಬರ್ಕೊಂಬಿಡೋಣ. ಏನು? ಈ ಕಡೆ ಪ್ರಾಣಿಗಳ ಸಂಖ್ಯೆ, ಈ ಕಡೆ ದಿನಗಳು, ಆಹಾರ ಬೇಕಾಗ್ತಕ್ಕಂಥ ದಿನ, ಎಷ್ಟು ದಿನ ಆಗುತ್ತೆ ಅಂತ ದಿನಗಳು. ಈಗ ಮೊದಲು ಪ್ರಾಣಿಗಳ ಸಂಖ್ಯೆ ಮೊದಲೆಷ್ಟಿತ್ತು? 20 ಅಂತೆ. ಹೌದಾ? ಅದನ್ನು ಇಲ್ಲಿ ಬರ್ಕೊಡೋಣ. 20. ಅದಕ್ಕೆ ಎಷ್ಟು ದಿನ ಆಹಾರ ಸಾಕಾಗುತ್ತೆ? 6 ದಿನ ಸಾಕಾಗುತ್ತೆ. ಈಗ ಪ್ರಾಣಿಗಳು ಇನ್ನೂ ಎಷ್ಟು ಸೇರ್ಕೊಂಡು? 10 ಸೇರ್ಕೊಂಡು ಅಂದರೆ ಟೋಟಲ್ ಎಷ್ಟಾಯಿತು? 30 ಆಯಿತು. ಈಗ ಎಷ್ಟು ದಿನ ಬೇಕಾಗುತ್ತೆ ಗೊತ್ತಿಲ್ಲ. ಅದನ್ನೇನಂತ ತೆಗೆದುಕೊಂಡಿದ್ದೀವಿ? ಇಲ್ಲಿ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಹೌದಾ? ಅದನ್ನು ಬರ್ಕೊಂಬಿಡೋಣ. ಈಗ ನೋಡಿ, ಇಲ್ಲಿ ಪ್ರಾಣಿಗಳ ಸಂಖ್ಯೆ ಏನಾಯಿತು? ಇಲ್ಲಿ 20 ಇತ್ತು, ಇಲ್ಲಿ ಹೆಚ್ಚಾಯಿತು. ಇಲ್ಲಿ ದಿನಗಳ ಸಂಖ್ಯೆ ಏನಾಗುತ್ತೆ ನೋಡ್ತಾ ಹೋಗೋಣ. ನೋಡಿ, 20 ಪ್ರಾಣಿಗಳಿಗೆ ಅದೇ ಆಹಾರ 6 ದಿನಕ್ಕಾದರೆ 30 ಪ್ರಾಣಿಗಳಿಗೆ ಅದೇ ಆಹಾರ ಎಷ್ಟು ದಿನಕ್ಕೆ? 6 ದಿನಕ್ಕಿಂತ ಕಮ್ಮಿ ಆಗುತ್ತೆ? ಜಾಸ್ತಿ ಆಗುತ್ತೆ? ಕಮ್ಮಿ ಆಗುತ್ತೆ. ಯಾಕಂದರೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದು ತಿನ್ನೋ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಬೇಗನೆ ಆಹಾರ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ದಿನಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅದು ವಿಲೋಮಾನುಪಾತದಲ್ಲಿದೆ ಅಂತ ನಾವು ಬರ್ಕೊಂಬಿಡೋಣ. ಈಗ ನೋಡಿ, 20 / 6 ಅಂತ ಏನು ಬರಿತಾ ಇದ್ವಲ್ಲ ನಾವು ನೇರ ಅನುಪಾತದಲ್ಲಿ, ಇಲ್ಲಿ 6 ಅಂತ ಬರೆಯಲ್ಲ, ಇದನ್ನು ಎಕ್ಸನ್ನು ಬರ್ಕೋಬೇಕು ನಾವು. 20/x ಅಂತ ಬರ್ಕೋಬೇಕು. ಕಾರಣ ಇದು ವಿಲೋಮಾನುಪಾತದಲ್ಲಿ ಇರೋದ್ರಿಂದ 20/6 ಆಗೋದಿಲ್ಲ. 20 ಇಲ್ಲಿ ಏನು ಕೆಳಗಿದೆಯೋ ಅದನ್ನು ಬರಿಬೇಕು. 20/x ಸೇಮ್ 30 ಇಲ್ಲಿ ಕೆಳಗೆ ಎಕ್ಸ್ ಬರಿತಿದ್ವಲ್ಲ ಅದ್ರ ಬದಲು 6 ಬರಿಬೇಕು. ಇದನ್ನು ಅಷ್ಟೇ ರಿವರ್ಸ್ ಮಾಡಬೇಕು. ನೋಡಿ, ಇದು ಸೇಮ್ ಇರುತ್ತೆ. ಈ ಕೆಳಗಳದ್ದು ಮಾತ್ರ ನಾವು ರಿವರ್ಸ್ ಮಾಡಬೇಕು, ಯಾಕಂದರೆ ವಿಲೋಮಾನುಪಾತದಲ್ಲಿರುತ್ತೆ. ಈಗ ಇದನ್ನು ಸಾಲ್ವ್ ಮಾಡಿಬಿಡೋಣ. ಈಗ ಇದನ್ನೇನು ಮಾಡೋಣ? ಎಕ್ಸನ್ನು ಹೊರೆ ಗುಣಾಕಾರ ಮಾಡೋಣ, 6 ಈ ಕಡೆ ಹೊರೆ ಗುಣಾಕಾರ ಮಾಡೋಣ. ಆಗೇನಾಗುತ್ತೆ? 20 × 6 = 30 × x. ಈ 30 ಮತ್ತೆ ಹೊರೆ ಗುಣಾಕಾರ ಮಾಡ್ಬೋದು. ಆಗ x = 20 × 6/30. ನೋಡಿ, 1 0 1 0 ಹೋಯಿತು. ಈಗ 3 1 3 2 ಅಲ್ಲಿಗೆ ಏನು ಉಳೀತು? 2 × 2 ಉಳೀತು. ಆಗ 2 2 4. ಹಾಗಾದರೆ ಎಕ್ಸ್ನ ಬೆಲೆ ಏನು? 4. ಹಾಗಾದರೆ ಇಲ್ಲಿ
ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ? ಆಹಾರವು 4 ದಿನಗಳಲ್ಲಿ ಮುಗಿಯುತ್ತದೆ ಅಂತ ಬರೆದ್ಬಿಟ್ರೆ ಲೆಕ್ಕ ಮುಗಿಯುತ್ತೆ. ನೋಡಿ ಹೀಗೆ ಬರೀಬೇಕಾಗತ್ತೆ. 6ನೇ ಲೆಕ್ಕ, ಜಸ್ಮಿಂದರ್ನ ಮನೆಯಲ್ಲಿರುವ ವಿದ್ಯುತ್ ತಂತಿಗಳನ್ನು 3 ಜನರು 4 ದಿನಗಳಲ್ಲಿ ಬದಲಾಯಿಸುವರೆಂದು ಗುತ್ತಿಗೆದಾರನು ಅಂದಾಜಿಸುತ್ತಾನೆ. 3 ಜನರ ಬದಲು ಅವನು 4 ಜನರನ್ನು ಬಳಸಿಕೊಂಡರೆ ಈ ಕೆಲಸವನ್ನು ಎಷ್ಟು ಸಮಯದಲ್ಲಿ ಮುಗಿಸುವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ ಕೊನೆಯದು ಅದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ಸಮಯ ಎಕ್ಸ್ ಆಗಿರಲಿ ಅಂತ ಬರ್ಕೊಂಬಿಡೋಣ. ಈಗ ನಾವಿಲ್ಲಿ ಪಟ್ಟಿ ಬರ್ಕೊಳ್ಳೋಣ. ಜನರ ಸಂಖ್ಯೆ, ಈ ಕಡೆ ಕೆಳಗಡೆ ದಿನಗಳ ಸಂಖ್ಯೆ, ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ. ಈಗ ಮೊದಲು ಜನರ ಸಂಖ್ಯೆ ಎಷ್ಟಿದೆ? 3 ಜನ ಇದೆ, ಹೌದಾ? ಅವರು ಎಷ್ಟು ದಿನದಲ್ಲಿ ಅದನ್ನು ಮುಗಿಸ್ತಾರಂತೆ? 4 ದಿನದಲ್ಲಿ ಮುಗಿಸ್ತಾರಂತೆ. ಈಗ ಜನರ ಸಂಖ್ಯೆಯನ್ನು 4 ಜನನ ತೆಗೆದುಕೊಳ್ತಾರಂತೆ, 3 ಬದಲು 4. ಸೊ ಹಾಗಾದರೆ ಅವ್ರು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅದನ್ನು ನಾವು ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ನೋಡಿ, ಅದನ್ನು ಎಕ್ಸ್ ಅಂತ ಬರ್ಕೊಂಬಿಡೋಣ. ಈಗ ನೋಡಿ, ಇಲ್ಲಿ ಜನರು 3 ಆದಾಗ ಅದನ್ನು ಮುಗಿಸ್ಲಿಕ್ಕೆ 4 ದಿನ ತೆಗೆದುಕೊಳ್ತಾರೆ ಅಂತಂದರೆ ಯಾವುದೋ ಒಂದು ಕೆಲಸನ, ಇಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಾಗಾದರೆ ಅದನ್ನು ಎಷ್ಟು ದಿನದಲ್ಲಿ ಮುಗಿಸೋಕ್ಕೆ ಸಾಧ್ಯ? ಬೇಗನೆ ಮುಗಿಸ್ಬಿಡ್ತಾರೆ, ಹೌದಾ? ಹಾಗಾಗಿ ಒಂದು ಪರಿಮಾಣ ನೋಡಿ ಇಲ್ಲಿ ಹೆಚ್ಚಾದಾಗ ಇನ್ನೊಂದು ಪರಿಮಾಣ ಕಮ್ಮಿ ಆಗುತ್ತೆ, ಅಂಥದನ್ನು ಏನಂತ ಕರೀತಾರೆ? ವಿಲೋಮಾನುಪಾತ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಜನರ ಸಂಖ್ಯೆ ಮತ್ತು ದಿನಗಳ ಸಂಖ್ಯೆ ಏನಾಗಿದೆ? ವಿಲೋಮಾನುಪಾತದಲ್ಲಿದೆ ಅಂತ ಬರ್ಕೋಬೇಕು. ಸೊ ಹಾಗಾಗಿ ನೋಡಿ, ಹಾಗಾಗಿ ಏನು ಮಾಡೋಣ? 3 ಇದು ಏನು ಅನುಪಾತ 4 ಅಂತ ಬರ್ಕೊಳ್ತಿದ್ವಲ್ಲ, ಅದ್ರ ಬದಲು ನಾವೇನು ಬರ್ಕೋಬೇಕು? ಎಕ್ಸ್ ಅಂತ ಬರ್ಕೋಬೇಕು. ಅದ್ರ ಆಪೋಸಿಟ್, ಹೌದಾ? ಸೇಮ್ ಈಸ್ ಈಕ್ವಲ್ ಟು 4/x ಅಂತ ಏನು ಬರ್ಕೊಳ್ತಿದ್ವಲ್ಲ, ಅದ್ರ ಬದಲು ಈ 4ಅನ್ನು ಈ ಕಡೆ ಕೆಳಗಿರೋದು ಬರ್ಕೋಬೇಕು. ಈಗ ಹೊರೆ ಗುಣಾಕಾರ ಮಾಡೋಣ. ನೋಡಿ, 4 ಮೇಲ್ಗಡೆ ಹೋಗುತ್ತೆ, ಎಕ್ಸು ಮೇಲ್ಗಡೆ ಹೋಗುತ್ತೆ. ಹಾಗಾಗಿ 3 × 4 ಇಸ್ ಈಕ್ವಲ್ ಟು 4 × ಎಕ್ಸ್. ಈಗ ಈ 4 ಮತ್ತೆ ಕೆಳಗಡೆ ಬರುತ್ತೆ, ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 3 × 4 / 4. ಇಲ್ಲಿ 4 4 ಕ್ಯಾನ್ಸಲ್ ಆಯಿತು, ಅಲ್ಲಿಗೆ ಉಳಿತಕ್ಕಂಥದ್ದೇನು? 3. ಅಲ್ಲಿಗೆ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಎಕ್ಸ್ ಅಂತಂದ್ರೆ ಏನು? ಕೆಲಸವನ್ನು ಮುಗಿಸಲು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು? 3. ಇದೇನಿದು? ದಿನಗಳು, 3 ದಿನಗಳು. ಅದನ್ನು ಬರೆದ್ಬಿಟ್ರೆ ಮುಗಿಯುತ್ತೆ. ನೋಡಿ, ಇಷ್ಟಕ್ಕೆ ಮುಗಿಯುತ್ತೆ. 7ನೇ ಲೆಕ್ಕ, ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ 25 ಪೆಟ್ಟಿಗೆಗಳಲ್ಲಿ ಸೀಸೆಗಳನ್ನು ತುಂಬಿದ್ದಾರೆ. ಹಾಗಾದರೆ ಪ್ರತಿಯೊಂದು ಪೆಟ್ಟಿಗೆಯಲ್ಲಿ 20 ಸೀಸೆಗಳನ್ನು ತುಂಬಿದರೆ ಎಷ್ಟು ಪೆಟ್ಟಿಗೆಗಳು ತುಂಬುತ್ತವೆ ಅಂತ ಕೇಳಿದ್ದಾರೆ. ಇಲ್ಲಿ ನಾವೇನು ಮಾಡೋಣ? ಪೆಟ್ಟಿಗೆಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ. ಎಕ್ಸ್ ಆಗಿರಲಿ ಅಂತ ತೆಗೆದುಕೊಂಡಿದ್ದೀನಿ. ಈಗೇನು ನಾವು ಬರ್ಕೊಳ್ಳೋಣ ಅಂತಂದರೆ, ಇಲ್ಲಿ ಸೀಸೆಗಳ ಸಂಖ್ಯೆ, ಪೆಟ್ಟಿಗೆಯಲ್ಲಿ ಸೀಸೆಗಳ ಸಂಖ್ಯೆ, ಆಮೇಲೆ ಏನು ಪೆಟ್ಟಿಗೆಗಳ ಸಂಖ್ಯೆ ಅಂತ ಬರ್ಕೊಂಬಿಡೋಣ. ನೋಡಿ, ಪ್ರತಿ ಪೆಟ್ಟಿಗೆಗಳಲ್ಲಿ ಸೀಸೆಗಳ ಸಂಖ್ಯೆ ಮತ್ತು ಪೆಟ್ಟಿಗೆಗಳ ಸಂಖ್ಯೆ ಅಂತ ಬರ್ಕೊಳ್ಳೋಣ. ಫಸ್ಟ್ ಏನು? 12 ಸೀಸೆ ಇರುವಂತೆ, ಹೌದಾ? 12 ಸೀಸೆ, ಪ್ರತಿ ಪೆಟ್ಟಿಗೆಯಲ್ಲಿ 12 ಸೀಸೆಗಳಿರುವಂತೆ ಎಷ್ಟು ಪೆಟ್ಟಿಗೆಗಳನ್ನು ತುಂಬಿದ್ದಾರೆ? 25 ಪೆಟ್ಟಿಗೆ ತುಂಬಿದ್ದೇವಂತೆ. ಹಾಗಾದರೆ ಈಗ 20 ಸೀಸೆಗಳನ್ನು, ಅಂದರೆ ಪ್ರತಿ ಪೆಟ್ಟಿಗೆಯಲ್ಲಿ 20 ಸೀಸೆಗಳಿರುವಂತೆ ಎಷ್ಟು ಪೆಟ್ಟಿಗೆಗಳನ್ನು ತುಂಬೋದು? ಅದನ್ನು ಏನಂತ ತೆಗೆದುಕೊಂಡಿದ್ದೀನಿ? ನಾನು ಎಕ್ಸ್ ಅಂತ ತೆಗೆದುಕೊಂಡಿದ್ದೀನಿ. ಈಗ ನೋಡಿ, ಇಲ್ಲೇನಾಗಿದೆ? ನಾನು 12 ಏನು ಸೀಸೆಗಳಂತೆ ಎಷ್ಟು ಬಾಕ್ಸನ್ನು ತುಂಬಿದೆ? ನಾನು 25 ಬಾಕ್ಸನ್ನು ತುಂಬಿದ್ದೀನಿ. ಈಗ ನಾವೇನು ಮಾಡಿದೆ? ಸೀಸೆಗಳ ಸಂಖ್ಯೆ ಜಾಸ್ತಿ ಮಾಡಿದ್ದೀನಿ ನಾನು, ಹೌದಾ? ಸೀಸೆಗಳ ಸಂಖ್ಯೆ 20 ಮಾಡಿದ್ದೀನಿ. ಹಾಗಾದರೆ ಪೆಟ್ಟಿಗೆ ಎಷ್ಟಾಗ್ತವೆ? ಕಮ್ಮಿ ಆಗ್ತವೆ. ಯಾಕೆ? ಇದು 12ಕ್ಕೆ 25 ಆದರೆ 20 ಸೀಸೆಗಳಾದರೆ ಪೆಟ್ಟಿಗೆ ಸಂಖ್ಯೆ ಕಡಿಮೆ ಆಗ್ತವೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಒಂದು ಪರಿಮಾಣ ಜಾಸ್ತಿ ಆದಾಗ ಇನ್ನೊಂದು ಪರಿಮಾಣ ಕಮ್ಮಿ ಆದಾಗ ಅದನ್ನು ವಿಲೋಮಾನುಪಾತ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಪೆಟ್ಟಿಗೆಗಳ ಸಂಖ್ಯೆ ಮತ್ತು ಸೀಸೆಗಳ ಸಂಖ್ಯೆ ಏನಾಗಿದೆ? ವಿಲೋಮಾನುಪಾತದಲ್ಲಿದೆ. ಅದನ್ನು ಬರ್ಕೊಂಬಿಡೋಣ. ಇಲ್ಲಿ ಸೀಸೆಗಳ ಸಂಖ್ಯೆ ಮತ್ತು ಪೆಟ್ಟಿಗೆಗಳ ಸಂಖ್ಯೆ ಏನಾಗಿದೆ? ವಿಲೋಮಾನುಪಾತದಲ್ಲಿದೆ. ಸೊ ದೇರ್ ಫಾರ್, ಹಾಗಾಗಿ ಇಲ್ಲಿ ಅನುಪಾತ ಏನು? 12/25 ಅಂತ ಏನು ಬರ್ಕೊಳ್ತಿದ್ವಿ, ಅದ್ರ ಬದಲು ನಾವು ಅದರ ಮುಂದಿನ ಏನು ಪೆಟ್ಟಿಗೆಗಳ ಸಂಖ್ಯೆ ಎಕ್ಸ್ ಇದೆ ಅದನ್ನು ಬರ್ಕೋಬೇಕು. ಹಾಗೆ ಅದೇ ರೀತಿ 20/x ಅಂತ ಏನು ಬರ್ಕೊಳ್ತಿದ್ವಿ, ಅದ್ರ ಬದಲು 25ಅನ್ನು ಬರ್ಕೋಬೇಕು. ಈಗ ಹೊರೆ ಗುಣಾಕಾರ ಮಾಡೋಣ. ಎಕ್ಸ್ ಮೇಲ್ಗಡೆ ಹೋಗುತ್ತೆ, 25 ಈ ಕಡೆ ಹೋಗುತ್ತೆ, ಅಲ್ಲಿಗೆ 12 × 25 ಇಸ್ ಈಕ್ವಲ್ ಟು 20 × ಎಕ್ಸ್. ಈಗ ಮತ್ತೆ 20ಅನ್ನು ಕೆಳಗೆ ಕಳಿಸೋಣ, ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 12 × 25/20. ಈಗ ನೋಡಿ, 5ರಿಂದ ಭಾಗಿಸೋಣ ನಾವು. 5 4 5 5. ಈಗ ಅದೇ ರೀತಿ ಅಲ್ಲಿಗೆ ಏನು ಬಂತು? 12 × 5/4 ಬಂತು.
ಈಗ ಮತ್ತೆ ನಾವೇನು ಮಾಡ್ಬೋದು, 4ರಿಂದನೇ ಭಾಗಿಸ್ಬೋದು. 4 ಒಂದ್ಲೆ 4 ಮೂರ್ಲೆ, ಅಲ್ಲಿಗೇನು ಉಳೀತು 3 × 5 ಉಳೀತು. ಅಲ್ಲಿಗೆ ಎಷ್ಟಾಯ್ತಿದು 15 ಆಯಿತು. ಸೊ ಇದೇನಿದು x = 15. ಸೊ ಹಾಗಾಗಿ ಇಲ್ಲಿ ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು 15 ಆಗತ್ತೆ. ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ.